ನಾನು ಹೇಳ್ತಾರ ಅರ್ಧ ಬೆಳೆದಿದ್ದೆ ನನ್ನ ತಂಗಿ ಮಗ ಗುಳೆ ಇವ್ ಹೊಡಿಯ ಗುಳೆ ನನಗೆ ಹೊಡಿಯಕ್ ಬರ್ತಾಳ ಮಗನೇ ನೀನ ಇರ್ತದೆ ಒಂದು ಐಫೋನ್ ಕೊಡಿಸ್ತೀನಿ 24 hours ಇದೆಯಾ ಇರ್ತೀನಿ ಪಕ್ಕ ಸೋಕಿ ಮಾಡ್ತಾ ಇರೋದು ನನ್ನಿಂದನೇ ನೀನು ನನ್ನಿಂದ ನೀನು ಹಂಗಂದ್ರೆ ನನ್ನಿಂದನೇ ಬೆಳಿತಿರೋದು ಅಲ್ಲಿ ಬೇರೆ ಇನ್ನೇನು ಇಲ್ಲಕ್ಕೆ ಇಲ್ಲ ಅಲ್ಲ ಏನ್ ನಿನ್ನಿಂದಾನೆ ವ್ಯೂಸ್ ಎಲ್ಲ ಬಂದ್ಬಿಡ್ತಾ ನಿನ್ನಿಂದಾನೆ ವ್ಯೂಸ್ ಎಲ್ಲ ಬಂದ್ಬಿಡ್ತಾ ನನ್ನಿಂದ ನಾನೇ ನಿನ್ನ ಕರ್ಕೊಂಡ್ ಬಂದಿರೋ ದುಡ್ಡು ಖರ್ಚು ಮಾಡ್ಕೊಂಡು ನೀನು ಸುತ್ತಾಡಿಸ್ಕೊಂಡು ಜನರೆದುರಿ ಮುಂದೊಂದವ್ರು ಕುಂಟ ಬರ್ತಾರೆ ನೋಡಿದ್ರಿ ಕುಂತು ಕುಂತು ಕೇರಳ ಬೀಚಲ್ಲಿ ಗೈಸ್ ವಿಜಿ ಅಲ್ಸೆಟ್ ಕಾಣಿಯಾಗಿದೆ ಏನು ಅದಕ್ಕೆ ವಿಜಿ ಅಲ್ಸೆಟ್ ಏನು ಕೊಡ್ತೀವಿ ಎಲ್ಲ ಇಲ್ಲ ಯಾರು ಹೌಸ್ ಮಾಡಿಲ್ಲ ಈ ಗೂಗುಳಿ ಹೌಸ್ ಮಾಡಿ ಕೊಟ್ಬಿಡ ಸುಮ್ಮನೆ ಮದುವೆ ಕಾಣಂತ ಎಲ್ಲಾ ಕಡೆ ಹುಡುಕ್ತಾವನೆ ವಿಜಿ ಅಲ್ಸೆಟ್ ಎತ್ಕೊಂಡಿಲ್ಲ ಮಾನ ಮರ್ಯಾದೆ ಇಲ್ವಾ ಏನು ಅಲ್ಸೆಟ್ ಎತ್ಕೊಂಡು ಹಾಳು ಮಾಡ್ತೀರ ಪ್ರ್ಯಾಂಕ್ ಮಾಡ್ತೀರಲ್ಲ ನೀವೆಲ್ಲಾರು ಆ ಗಂಡು ಅಲ್ಲೂಸ್ಬೇಕಂತೆ ಗೈಸ್ ನಾನು ಅಲ್ಲೂಸ್ಬೇಕು ನಂಗೆ ಅಲ್ಸೆಟ್ ಕೊಡು ಅಂತವನೆ ಅಲ್ಲೂಸ್ಬೇಕು ಅಲ್ಸೆಟ್ ಕೊಡು ಅಂತ ಅದಕ್ಕೆ ಊದಿಸ್ತಿಲ್ಲ ವಿಜಯ್ ಚಡ್ಡಿ ಸರಿಯಾಗಿದೆ ಬಿಡಪ್ಪ ಚಡ್ಡಿ ಅಲ್ಲ ಅದಕ್ಕೆ ಊದಿಸ್ಯಾ ಮಾತಾಡ್ತಾನಿಲ್ಲ ವಿಜಯ್ ನನ್ನ ಪ್ರಕಾರ ಇದಿಷ್ಟಾಗ್ಲ ಈ ಸರೌಂಡಿಂಗ್ಸ್ ಎಲ್ಲ ಇರ್ತದೆ ಮಚ್ಚ ಅಲ್ಸೆಟ್ ವಿಜಯ್ ನನ್ನ ಪ್ರಕಾರ ಗೂಳಿನ ಔಷಧಿಬಿಡ್ಬೋದು ಸಿಕ್ಬಿಡ್ತಲಾ ಲವ್ ಗೈಸ್ ಇದ್ರ ಒಳ್ಳೆ ಔಷಧಿ ಮಡಗಿದ್ವಿ ಗೈಸ್ ನೆನ್ನೆ ನೈಟ್ದು ಬಿರಿಯಾನಿ ಮಿಕ್ಕದ ಬಿರಿಯಾನಿ ರೈಸ್ ಅದ ಇದರಲ್ಲಿ ಇವಾಗ ಬೆಳಗ್ಗೆ ಅವನೇ ನಮ್ಮ ಮಚ್ಚ ಒಂದು ಟೀ ಮಾಡ್ಕೊಟ್ಟವನೆ ಗೈಸ್ ಬೆಳಗ್ಗೆನೆ ಎಂಥ ವ್ಯೂ ಅಂದ್ರೆ ಅಬ್ಬಾ ಸ್ವರ್ಗಕ್ಕೆ ಎರಡೇ ಗೇಣು ಅನ್ಕೊಳ್ಳಿ ಒಂದು ಟೀ ಜೊತೆ ಕ್ರೇಜಿ ಗೈಸ್ ನಾವು ಬೇರೆಯವ್ರ ಒಟ್ಟಿ ಗ್ಯಾಸಿಂದ ಊಟ ಬಿಸಿ ಮಾಡ್ಕೊತಾಗತ್ತಿರೋದು ಬಿಸಿಲು ಹೋಗೋಕೆ ಆದ್ರೆ ಏನು ವ್ಯೂ ನೋಡಿ ಎದ್ನೋ ಬಿದ್ನೋ ಯಾವುದೇ ಮೂಲ್ಗೆ ಹೋಗಿ ನಿಂತ್ಕೊಂಡ್ರು ಈ 10 ಗ್ರಾಮಲ್ಲಿ ಗೈಸ್ ನಾವು ಬಂದಿರೋದು ಬಂದು 10 ಗ್ರಾಮ್ ಅಂತ ಇವ್ರ ನಂಬರ್ನ ನಿಮಗೆ ಇಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸಿಕ್ಕಾಪಟ್ಟೆ ಸಕ್ಕದಾಗೈತೆ ಅಂತಲ್ರಿ ರೆಸಾರ್ಟು ಆ ರೆಸಾರ್ಟಲ್ಲ ಹೋಮ್ ಸ್ಟೇ ಇದು ಕ್ಯಾಲಿಕಟ್ ಬೀಚಲ್ಲಿ ನೀವೇನಾದ್ರು ಕೇರಳಕ್ಕೆ ಬಂದಿದ್ದೀರ ಅಂದರೆ ಬಂದು ಇಲ್ಲಿ ಉಳ್ಕೊಳ್ರಿ ಎಷ್ಟು ಹನಿಮೂನ್ಗೂ ಒಳ್ಳೆ ಸ್ಪಾಟು ಅಂದ್ಕೊಳ್ಳಿ ಸೈಕಾಗೈತೆ ನೀವು ಯಾವುದೇ ಮೂಲೆಗೆ ಬಂದು ನಿಂತ್ಕೊಂಡ್ರು ಒಳ್ಳೆ ವ್ಯೂ ಕಾಣ್ತದೆ ಅಂದ್ಕೊಳ್ಳಿ ಸರ್ ಅಲ್ಲಿ ಬಿರಿಯಾನಿ ತಗೋಯ್ತಾ ಬಿಸಿ 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 ಬಿರಿಯಾನಿ ಗೈಸ್ 10 ಗ್ರಾಮ್ ಹೋಮ್ ಸ್ಟೇ ಈ ಒಂದು ಹೋಮ್ ಸ್ಟೇಯಿಂದ ಇವಾಗ ಚೆಕ್ಔಟ್ ಆಯ್ತಾವೆ ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು ಅಂದ್ಕೊಳ್ರಿ ಒಳ್ಳೆ ಎಕ್ಸ್ಪೀರಿಯನ್ಸು ಥ್ಯಾಂಕ್ ಯು 10 ಗ್ರಾಮ್ ಅವ್ರಿಗೆ ಬನ್ನಿ ಇವಾಗ ಚೆಕ್ಔಟ್ ಆಗಿ ಬೇರೆ 10 ಗ್ರಾಮ್ ಅವ್ರದ್ದೇ ಬೇರೆ ರೆಸಾರ್ಟ್ಗೆ ಹೋಯ್ತಾವೆ ವಿಜಯ್ ತಳ್ಳು ವಿಜಯ್ ತಳ್ಳು ಲೋ ಸಸಾಂಕಣ ಬನ್ನಿ ನಿಧಾನಕ್ಕೆ ಬನ್ನಿ ಗೈಸ್ ಒಳ್ಳೆ ರೆಸಾರ್ಟ್ ಇತ್ತು ಅಂದ್ಕೊಳ್ಳಿ ನೆಕ್ಸ್ಟ್ ಹೋಯ್ತಾವೆಲ್ಲ ನೆಕ್ಸ್ಟ್ ಹೋಮ್ ಸ್ಟೇನೋ ರೆಸಾರ್ಟ್ಗೂ ಅಲ್ಲಿ ಬೀಚಲ್ಲೆಲ್ಲ ಆಟ ಆಡ್ಬೋದಂತೆ ಅಂತ ರೆಸಾರ್ಟ್ಗೆ ಹೋಗ್ತಿರೋದು ಇವಾಗ ಇಲ್ಲಿ ನೋಡಿ ಇದ್ರಲ್ಲಿ ಆಟ ಆಡಕ್ಕೆ ಆಯ್ತಿರೋನಿಲ್ಲ ಇದು ಅಲೆಗಳೆಲ್ಲ ಜಾಸ್ತಿ ಇದ್ದು ಅದಕ್ಕೆ ಊದ್ಕೊಳಂಗೆ ಆಯ್ತದ ಇಲ್ಲಿ ನೋಡಿ ಕಾಲಿಟ್ರೆ ಸೈಕಾಗದೆ ಅನ್ಕೊಳ್ಳಿ ಮಾತ್ರ ತೆಂಗಿನ ಮರಗಳು ನೈಟಕ್ಕೆ ಎಳ್ನೀರಾದ್ರೆ ಕಿಡ್ಬೋದಾಗಿತ್ತಲ್ಲ ನಾವು ಕಪ್ಪಿ ಮುದಗಳು ಇವಾಗ ನೆನಪಿಸ್ತವೆ ಒಂದು ನೆಕ್ಸ್ಟ್ ರೆಸಾರ್ಟಲ್ಲಿ ಇರುತ್ತೆ ನೆಕ್ಸ್ಟ್ ರೆಸಾರ್ಟ್ ಕಿಟ್ಕೊಳಂಬಿಡಿ ಬಾಯ್ ಇದೇ ರೆಸಾರ್ಟ್ ಅಲ್ಲಿ ಏನು ವಿಜಯ್ ಯಾವನೊಬ್ಬ ನಮಸ್ಕಾರ ಮಾಡಿದೆ ಇದೇ ಫಸ್ಟ್ ಇವ್ರು ನಮಸ್ಕಾರ ಹೊಡಿತಾರೆ ಅದು ವಿಜಿಗೆ ಹೇಳಿದ್ರು ಫಸ್ಟ್ ಇದೊಂದು ಇದು ಬೀಚ್ ಫ್ರಂಟೇ ಇರೋದು ತೋರಿಸ್ತೀನಿ ಮಾಡ್ತೀನಿ ಸರದ್ ಕೆಲಸ ಮಗನೇ ಯಾಕೆ ನನ್ನ ಏನೇನೋ ಬೋಯ್ದಾನ ಈ ರೆಸಾರ್ಟ್ಗೆ ತುಟಿ ಇರೋದು ಇದ್ರ ಬಂದೇ ಅಲ್ವಲ್ಲ ಗೈಸ್ ವೆಲ್ಕಮ್ ಟು 10 ಗ್ರಾಮ್ ಇದೆ ನೋಡ್ರಿ ಎಷ್ಟು ಸೈಕಾಗಿ ಗೊತ್ತಾ ಇದರ ಬಂದು ಇಲ್ಲಿ ನೋಡಿ ಈ ಕಡೆ ರೋಡ್ ಬಿಟ್ರೆ ಅಲ್ಲಿ ಕೋಝಿಕೋಡ್ ಬೀಚ್ ಕ್ಯಾಲಿಕಟ್ ಬೀಚ್ ಅದೇನೆ ಅಲ್ಲಿ ಕಾಣಿಸ್ತದಲ್ಲ ಅದೇ ಕ್ಯಾಲಿಕಟ್ ಬೀಚು ಗೈಸ್ ಕಾರ್ ಪಾರ್ಕ್ ಮಾಡಾಯ್ತು ಇಲ್ಲಿ ನೋಡ್ರಿ ಒಳಗಡೆ ಎಂಟ್ರಿ ಇದು ಒಂದು ಪ್ರೈವೇಟ್ ವಿಲ್ಲ ಇಲ್ಲಿ ನೋಡಿ ಹಿಂಗೆ ನಡ್ಕೊ ಬತ್ತು ಅಂದ್ರೆ 10 ಗ್ರಾಮ್ ಅಂತ ಒಂದು ಬೋರ್ಡ್ ಹಾಕೋರೆ ಈ ಕಡೆ ಸ್ವಿಮ್ಮಿಂಗ್ ಪೂಲ್ ಹೆಂಗೈತೆ ಚಾ ಕುಳ್ಮುದವೇ ಚೆನ್ನಾಗೈತೆ ಇದು ಚೆನ್ನಾಗಿದೆ ಇಲ್ಲ ಎಲ್ಲ ಕಣ ಚೆನ್ನಾಗಿದೆ ಇದು ಚೆನ್ನಾಗಿದೆ ಅಂತ ನೋಡಕ್ಕೆ ಗೈಸ್ ಅದು ಒಂಥರ ಸಕ್ಕದಾಗದೆ ಇದು ಒಂಥರ ಸಕ್ಕದಾಗದೆ ಇಲ್ಲ ಅಂದ್ರೆ ಇದು ಒಂದೇ ಫ್ಲೋರ್ ಅನ್ಸುತ್ತೆ ಅದು 2 ಫ್ಲೋರ್ ಇತ್ತು ಸ್ವಿಮ್ಮಿಂಗ್ ಪೂಲ್ ಚೆನ್ನಾಗಿದೆ ಗೈಸ್ ಸ್ವಿಮ್ಮಿಂಗ್ ಪೂಲ್ ನಾಟದೆ ಎಲ್ಲ ಆಮೇಲೆ ಈಚೋರ್ಕ್ ಹೋಯ್ತು ಅಂದ್ರೆ
ಇಲ್ಲಿ ನೋಡಿ ಗಾರ್ಡನ್ ಥರ ಅದೇ, ಇಲ್ಲಿ ಫೋಟೋ ಶೂಟ್ ಮಾಡ್ಕೋಬೋದು. ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಕಳಿಗೂ ನಿಮ್ಮ ಕನ್ನಡಿಗ ಮಾಡ ನಮಸ್ಕಾರ. ಇವತ್ತು ನೋಡಿಗೆ ನಿಮ್ಗೆ ಯಾರು ಸ್ವಾಗತ ಗೈಸ್. ಇವತ್ತು ನಾನು ವಿಡಿಯೋನ ಕೇರಳದಿಂದ ಸ್ಟಾರ್ಟ್ ಮಾಡ್ತೀನಿ, ಕ್ಯಾಲಿಕಟ್ ಬೀಚಿಂದ. ಆಮೇಲೆ ಇದು ನೋಡಿ, ಇದು ಮೊದಲನೇ ರೂಮು ನೋಡಿ, ಸೈಕಾಗವೆ ಒಂದು ಕಡೆ ಒಂದೊಂದು ರೂಮುವೆ. ಇದು ಕಬೋರ್ಡು ಗೈಸ್. ಈಚೆವ್ರು ಬಂದ್ರೆ ಇದು ಕುತ್ಕ ಬರಗಿರಿ ಯಾಕೆ ನಾವು ಮೇಲ್ಗಡೆ, ಇಲ್ಲೂ ಮೇಲ್ಗಡೆ ಹೋಗ್ಬೋದು ಕಳ ಗೈಸ್. ಇದು ಮೇಲ್ಗಡೆ ಐತೆ, ಇದು ಸ್ಟಾಫ್ ಎಂಟ್ರಿ ಮಾತ್ರ ಗೈಸ್. ಇಲ್ಲೂ ಮೇಲ್ಗಡೆ ರೂಮ್ಗಳು ಅವೆ. ನಾ ಇಲ್ಲ ಅನ್ಕೊಬಿಟ್ಟಿದ್ದೀನಿ ಬರೀ ಒಂದೇ ಅಂತ. ಬನ್ನಿ ತೋರಿಸ್ಕೊಡ್ತು. ಇಲ್ಲಿ ಏನಿಲ್ಲ ವಾ ಗೈಸ್. ಆದರೆ ಇಲ್ಲಿ ಯಾವ ಬೆಡ್ಡು ಹಾಕಿಲ್ಲ, ಏನೂ ಹಾಕಿಲ್ಲ. ಕೆಳಗಡೆನೆ 3-4 ರೂಮ್ ಅವೆ. ನಾವು 6 ಜನಕ್ಕೆ ಇನ್ನೆಷ್ಟು ಸಾಕು ಇಷ್ಟೇ. ಅಯ್ಯೋ ಏನಿಲ್ಲ ಇಲ್ಲಿ ಗೈಸ್. ಮೇಲೆ ಹೋಗಿದ್ದು ವೇಸ್ಟ್, ಏನು ಸಿಗ್ಲಿಲ್ಲ ನನ್ನ ಕಡೆ. ಮತ್ತೆ ಇಲ್ಲಿ ಆಟ ಆಡೋಕ್ಕೆ ಒಂದು ಕ್ಯಾರಮ್ ಬೋರ್ಡ್ ಅದೆ. ರೂಮು ಇಲ್ಲೊಂದು ಬೆಡ್ರೂಮ್ ಅದೆ. ಇದು ಏನು ಅರ್ಧ ಎಕರೆ ಜಾಗ ಇದ್ದಂಗೆ ಅದೆ. ಅಯ್ಯೋ ಇದ್ರ ಒಳಗಡೆನೂ ಐತೆ ಗೈಸ್ ಎಂಟ್ರಿಗಳು. ಇದು ಐರನ್ ಮಾಡೋಕ್ಕೆ, ಇದು ಕುತ್ಕೋಗಿದ್ಕ ಮಾತಾಡೋಕ್ಕೆ. ಇಚ್ಚೋರಿ ಫ್ರಿಜ್ಜು, ಇಲ್ಲೊಂದು ಫ್ರಿಜ್ ಕೊಟ್ಟವ್ರೆ. ಇಚ್ಚೋರಿ ಗೈಸ್ ಇದು ಲಾಕ್ ಹಾಕ್ಬಿಟ್ಟವ್ರೆ. ಫೋನ್ ಗಿನಿ ಕಳಲ್ಲ ಶಶಾಂಕ್, ಫೋನ್ ಗಿನಿದ್ದು ನಿಮ್ಮದಾಗಲೇ ಗೈಸ್. ಇವಾಗ ಈ ಒಂದು ಹೋಮ್ ಸ್ಟೇ, ಈ ಒಂದು ಪ್ರೈವೇಟ್ ವಿಲ್ಲೆಯಿಂದ ಇದು ತಗೋಯ್ತವೆ, ಬೀಚ್ ತಗೋಯ್ತವೆ ಗೈಸ್. ಈಜಾಡೋಕ್ಕೆ ಅಂತ ಬಂದರೆ ಇಲ್ಲಿ ನೋಡಿ, ಸ್ವಿಮ್ಮಿಂಗ್ ನಾಟ್ ಅಲೌಡ್ ಅಂತ. ಅದೇ ಕೇರಳದಲ್ಲಿ ಯಾವ ಬೀಚಲ್ಲಿ ಆಟ ಆಡೋಕೆ ಬಿಟ್ಟೋರೋ ಕಾಣೆ ಗೈಸ್. ಸ್ವಿಮ್ಮಿಂಗ್ ನಾಟ್ ಅಲೌಡ್ ಅಂದರೆ ನಮ್ಮ ಅಣ್ಣ ನೋಡಿ ಒಳ್ಳೆ ಈ ಕೆಸರಂದಿ ಬಿದ್ಕೊತಲ್ಲ ಹಂಗೆ ಬಿತ್ಕೊಂಡವ್ರೆ. ಸ್ವಿಮ್ ಮಾಡ್ತಲ್ಲ ಶಶಾಂಕಣ ಇಸ್ರಾಮ್ ನೋಡಿ. ಬಿಸಿ ಗುಂಡಿಗಳೇ ಇಲ್ಲ ಗೈಸ್. ನಾನು ಒಬ್ಬ ಮುಳುಗಿಲ್ಲ ಗೈಸ್. ಗೂಳಿನಲ್ಲ ತೊಳ್ಕೊ ಗೈಸ್. ಇಸ್ರಾರು ಅಗಿಯಕ್ಕೆ ಇದು ಟೂಲ್ ತಗೊಬಂದವನೆ ಗೈಸ್. ಲೋಪರ್ ಗೂಳಿ ನೋಡಿ ಶಶಾಂಕಣ ಹೆಂಗೈತಣ್ಣ? ಅಣ್ಣ ಹೆಂಗೈತು ಅಣ್ಣ ಈ ಟ್ರಿಪ್? ಹೆಂಗೈತೆ ಅಣ್ಣ? ನಿಜ ಇಷ್ಟ ಆಯ್ತಣ್ಣ? ಮತ್ತೆ ಹೆಂಗೈತೆ ಟ್ರಿಪ್ಪು? ಸೂಪರ್ ಅಲ್ಲ ವಿಜಯ್? ಹೆಂಗೈತೆ ಟ್ರಿಪ್ಪು? ಸೂಪರ್. ಗುಳಿ ಹೆಂಗೈತೆ ಟ್ರಿಪ್? ಗುಳಿ ನೋಡಿ ಗೈಸ್, ಗುಳಿ ಗುಳಿ 24 hours ಇದ್ರಲ್ಲೇ ಇದ್ರೆ ನಿಂಗೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಅದೇ, ಒಂದು ಐಫೋನೇ ಕೊಡಿಸ್ತೀನಿ. 24 hours ಇದೆಯಾ? ಪಕ್ಕ ಸತ್ಕಿದ್ಬಿಟ್ರೆ ಮುಕ್ತವನೇ ತಲೆ ಅದೇನಾ ಗುಳಿ ಆಯ್ತಲ್ವಾ? ನೋಡಕ್ಕೆ ಒಂದ್ ನಿಮಿಷ ಬೇಗ ಬರ್ಲಲ್ಲ, ಫೋಟೋದಾಗ ಬರ್ಲಲ್ಲ. ಹೆಂಗೆ ಗುಳಿ ಬರ್ರಿ. ಶಿವ ಇವ್ನ ಮೇಕ್ ಕತ್ತು ಮಚ್ಚ ತಡ್ಕಂದ ನೋಡ. ಗುಳಿ ತಡ್ಕಣೆ ಹತ್ಲ ಮೇಕ್ ಹೋಗೋ, ಪ್ರೆಸ್ ಮಾಡು ಅಂತ. ಮೇಕ್ ಹೋಗೋ ಮಚ್ಚ, ಮೇಕ್ ಹೋಗೋ. ನನ್ನ ಮಕ್ಕಳು ಕನ್ನಡ
ಕನ್ನಡಕ ಹೋಗಿ ನನ್ನ ಮಕ್ಕಳು ಒಳ್ಳೆ ಕಾಸ್ಟ್ಲಿ ಕನ್ನಡಕ ಹೋಗಿಸ್ಬಿಟ್ರು. ನಮ್ಮಮ್ಮ ನಿಮ್ಮೆಲ್ರಿಗೂ ಇವ್ರೆಲ್ರಿಗೂ ಎಕ್ಕಡದಲ್ಲೇ ಹೊಡೆ ನನ್ನ ಮಕ್ಕಳ 700 ರೂಪಾಯಿ ಸಲ್ಟಲ್ಲ. 700 ರೂಪಾಯಿ ಶಲ್ಟ್ ಹಾಳು ಮಾಡಿದ್ರು. 2 ಶಲ್ಟ್ 1400 ರೂಪಾಯಿ ಬೇಕು. ಇಲ್ಲಿ ಬರ್ಮೈ ಬಿಟ್ಕೊಂಡು ಅಲ್ಲಿ ಆ ಬೀಚಿಂದ ಇಲ್ಲಿ ನಮ್ಮ ಈ ಹೋಮ್ ಸ್ಟೇ ಗಂಟ ಹಿಂಗೆ ನಡ್ಕೊ ಬಂದಿರೋದು ಒಂದು ಕಡೆ ಎಲ್ರು. ಗೈಸ್ ನಮ್ಮ ವಿಲ್ಲಕ್ಕೆ ಬಂದು ಗೈಸ್ ಗೆಸ್ ಮಾಡಿದಿ ಹಂಗೆ ಬಿಸ್ಕೊ ಮಾತಾಡ್ತಾರಲ್ಲ ಚಿಕ್ಕ ಬಲೂನ್ ಹಾಕಿಬಿಟ್ಟು. ಹಾಂ ಓಕೆ ಓಕೆ ನಮಗೂ ಗೈಸ್ ನಮ್ಮ ಅಮ್ಮ ಫೋನ್ ಮಾಡ್ತಾ ಇದೆ. ಅಟ್ಟಿಗೆ ಬನ್ನಿ ಅಂದ್ಬಿಟ್ಟು. ಚಿನ್ನು ಕೇರಳ ಚಿನ್ನು ಅಮ್ಮ ಇದು ಇವತ್ತು ಬರಂಗಿಲ್ವಂತೆ ಕಣಮ್ಮ. ಕೇರಳ ಎಲ್ಲ ಲಾಕ್ಔಟ್ ಮಾಡ್ಬಿಟ್ಟವ್ರೆ. ಅಮ್ಮ ಲವ್ ಯು ಮಾಮ. ಅಮ್ಮ ನೀನು ಒಂದೇ ದೇವ್ರು ಒಂದೇ ಅಲ್ವ ಅಮ್ಮ? ಸರತು ಅರ್ಥ ಮಾಡ್ಕೊಸಿರತ್ತು ನಮ್ ನಟ್ಟಿ ಒಳಗೆ ಇರ್ಬೇಡ್ದ ನೆಮ್ಮದಿಯಾಗಿ ತಲೆಗಿನ ಚೆಚ್ಕೊಂಡು ಸತ್ತ ಬಿಡ್ಬೇಕು ನಿಮ್ ಎಡ ಒಳಗೆ ತೂ ಯಾಕಮ್ಮ ಅಯ್ಯೋ ಅನ್ಸ್ತೀಯ ನಮ್ನ. ಸರತು ಅರ್ಥ ಮಾಡ್ಕೊಳ ಟೊಮೆಟೊ ಗಿಡ ಎಲ್ಲ ಏನ್ ಸತ್ತ ಬೆಳ್ಕೊಂಡು ಎಲ್ಲ ಉಗಿ ತಗೊಂಡಿದ್ದಾರೆ. ಅಮ್ಮ ನೀನು ಒಂದೇ ನಿಜವಾಗ್ಲೂ ದೇವ್ರು ನೋಡೇ ಇಲ್ಲ ಕಣಮ್ಮ. ನಿನ್ನಲ್ಲೇ ದೇವ್ರು ನೋಡಿರೋದು ನಾನು. ಅಷ್ಟು ಒಳ್ಳೆ ಅಮ್ಮ ನೀನು ನನ್ ಸಿಕ್ಕಿರೋದು. ಅಮ್ಮ ಕಿತ್ತೋದೆ ಕಡೆಯಲ್ಲಿ ಯಾಕೆ ಮಾಡಿದೆ? ಇರಮ್ಮ ಔಸಿ ಬತ್ತೀವಿ. ಆಯ್ತು ನಾಳೆ ಪಕ್ಕ ಬತ್ತೀವಿ. ಇರಮ್ಮ ಲವ್ ಯು ಅಮ್ಮ. ಗೈಸ್ ಇವಾಗ ನಾವೇ ಹಾಫ್ ಬೈಲ್ ಮಾಡ್ಕೊ ತಿಂತಾವಿ. ಗುಳಿಲ್ ಒಳ್ಳೆಲ್ಲ ಅವ್ನು ಸ್ವಲ್ಪ ಎತ್ಕೊಳಕ್ಕೆ ಕಳವು ಇಬ್ರು ಹಂಚ್ಕೊ ತಿನ್ನೋಣ. ಬಂಡಾರ ಹೊಡಿಸ್ಬಿಡ. ಗುಳಿ ಕೊಡಲ್ಲ ವಿಜಿನಿ. ಇದೆಲ್ಲ ತಿನ್ನಲ್ಲ ಅಲ್ವಾ ನೀನು ಇವ್ರದೆಲ್ಲ? ವಿಜಿ ನೋಡು ಸಸಾಂಕಣಂದ ಎತ್ಕೊಂಡ್ಬಿಟ್ಟ. ಅದು ಹೊಂಚಾಕುತ್ತಲ್ಲ ಹಂಗ ಹೊಂಚಾಕ್ತಿರಲ್ಲ. ನಾನೇ ಬೇಕಾದ್ರೆ ಹೇಳ್ಕೊಟ್ಬಿಡ್ತೀನಿ. ವಿಜಿ ಜೋಬಲೆ ಗೋಳಿ ನಿನ್ನೆ ಕೇಳಕ್ಕೆ ಹೋಗ್ಬೇಡ ಗೋಳಿ. ನೀನ್ ನಂಗೆ ಕೊಟ್ಟ ಒಂದ್ ಚೂರಾರು ತಿಂತೀನಿ ಒಂದು ಕೊಟ್ಟ ಗೈಸ್. ಇವಾಗ ನಮ್ಮ ಇಸ್ರಾರು ಹುಸಿ ಅಡುಗೆ ಮಾಡ್ತಾವನೆ. ನಾವ್ ಈ ಕಡೆ ಹಂಗೆ ಒಂದ್ ರೌಂಡ್ ಕೇರಳ ನೋಡ್ಕೊ ಬರ್ಬೇಕಂತ ಅಂದ್ಬಿಟ್ಟು ಹೋಯ್ತಾವಿ. ನಮ್ಗಳ ಔಟ್ಫಿಟ್ ತೋರಿಸ್ತೀವಿ ನೋಡಿ ಗೈಸ್. ದಿಸ್ ಈಸ್ ನನ್ನ ಬಟ್ಟೆ. ಅಲ್ಲ ಈ ಬಿಲ್ಡಿಂಗ್ ನೋಡಿ ಎಷ್ಟು ಉದ್ದಲು ಅಲ್ಲ, ಎಷ್ಟು ಉದ್ದ ಅದೇ ನೋಡಿ. ಕತ್ತು ಮೇಕೆದ ನೋಡ್ಬೇಕು ಗೈಸ್. ಕೇರಳ ಮನೆಗಳು ಗೈಸ್. ಇಲ್ಲಿ ನೋಡಿ ಮೀನುಗಳನ್ನ ಮಾರಾಟ ಮಾಡ್ತಾವ್ರೆ. ಅದು ಅಂಗಡಿಲಿ 20 ರೂಪಾಯಿ ಅಂದ್ಬಿಟ್ಟು ಕೇರಳದಲ್ಲಿ. ನಮ್ಮೂರಲ್ಲೆಲ್ಲ ದ್ರಾಕ್ಷಿ ಗೋಡಂಬಿ ಮಾಡ್ತಾರಲ್ಲ ಹಂಗೆ ಗೈಸ್. ಇಲ್ಲಿ ನೋಡಿ ದೊಡ್ಡ ಬಿಲ್ಡಿಂಗು. ತಿರ್ಗಾ ಇನ್ನೊಂದು ಅದೇ ತರ ದೊಡ್ಡ ಬಿಲ್ಡಿಂಗ್ ಕಟ್ತಾವ್ರು ನೋಡಿ. ಅಲ್ಲಿ ಜನ ಕಟ್ತಿರೋದು ಕಳೋದು ಇಲ್ಲ ಕಳ ದೇವರೇ ಕಟ್ಕೊಡ್ತು. ಕೇರಳದಲ್ಲಿ ದೇವ್ರೇ ಮನೆ ಕಟ್ಕೊಡೋದು. ಕಣ್ಮುಚ್ಚಿಂಗ್ ಬಿಡೋ ಸರಿ ಬಿಲ್ಡಿಂಗ್ ಎತ್ಬಿಟ್ಟವ. ನೀ ಮಾತಾಡೋದು ಯಾರು ನೋಡಿಲ್ಲ ದೇವ್ರೆ. ಅನಾಥ ಮಗುವಾದೆ ನಾನು
ಗೈಸ್ ಬೀಚಿಂದ ಬಂದು ಅಷ್ಟರಲ್ಲಿ ಮಚ್ಚ ವೈಟ್ ರೈಸ್ ಮಾಡೋನೆ ಗೈಸ್ ಇಸ್ರಾರ ಅಡುಗೆ ಬಟ್ಟ ಎಗ್ ರೈಸ್ ನಿಂತ್ಕೊತಾರಲ್ಲ ಮೂಳೆ ಬೇಡ ಮಚ್ಚ ನಂಗೆ. ಗೈಸ್ ಇವಾಗ ಬಟ್ಟೆ ಈಗ ನೀಟಾಗಿ ರೆಡಿ ಆಗ್ಬಿಟ್ಟು ಫೋಟೋಶೂಟ್ ಮಾಡಕ್ಕೆ ಅಂತ ನೋಯ್ತಾವೆ. ಆ ಮದುವೆ ಅವಾಗಲೇ ಹೊಂಟಾಗವೆ ವಿಜಿ ಪಜಿ ಅವೆಲ್ಲ. ಗೈಸ್ ಸನ್ಸೆಟ್ ಟೈಮ್ ಫೋಟೋಶೂಟ್ ಮಾಡ್ಸೋಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದು. ಇಲ್ಲಿ ನೋಡಿ ಹೊಸಿ ಜನ ಇಲ್ಲ ಅನ್ಕೊಳ್ಳಿ, ಮುಂಚೆಗಿಂತ ಇವಾಗ ಜಾಸ್ತಿ ರಸ್ ಆಗ್ಬಿಟ್ಟವ್ರೆ. ಗೈಸ್ ಈ ನನ್ನ ಮಕ್ಕಳು ಇಬ್ಬರು ಎಷ್ಟು ಪೀಸಾಗಿ ಕುತ್ಕೊಂಡವ್ರು ನೋಡಿ, ಸಮುದ್ರ ನೋಡ್ತಾ ಎಷ್ಟು ಪೀಸ್ ಸಮುದ್ರ ಅಂದರೆ. ಗೈಸ್ ಬೀಚಿಂದ ಫೋಟೋಶೂಟ್ ಮುಗಿಸ್ ಬಂದು ನಿಜಗುಣಿ ಗೈಸ್ ಇವ್ರು ಹಂಗೆ ವಿಜಯಕರಿ ನಮಗೆ ಮಚ್ಚ ಇವಾಗ ನಾನು ವಿಜಿನೂ ಜಗಳದ ಪ್ರ್ಯಾಂಕ್ ಮಾಡ್ತೀವಿ, ಓಕೆನಾ? ಜಗಳ ಆಡೋ ಥರ. ನೀನು ಕ್ಯಾಮ್ರಾಮ್ಯಾನು, ನಿಂಗೆ ಗೊತ್ತಿದ್ದು ನಿಂಗೆ ಸುಮ್ಮನೆ ಕ್ಯಾಮ್ರಾ ಹಿಡ್ಕೊಂಡು ನಿಂತು ಅಷ್ಟೇ, ಓಕೆನಾ ಮಚ್ಚ? ಲವ್ ಯು ಮಚ್ಚ, ಥ್ಯಾಂಕ್ ಯು. ಗೈಸ್ ಇವಾಗ ನಾನು ಮತ್ತು ವಿಜಯ್ ಜಗಳ ಆಡೋ ಥರ ಪ್ರ್ಯಾಂಕ್ ಮಾಡ್ತೀವಿ. ಅಂದರೆ ಇವಾಗ ಏನೇ ಮಾತಾಡಿದ್ರು ನಾನು ಅದನ್ನ ಅವ್ನಿಗೆ ಹೇಳ್ಕೊಟ್ಟಿರ್ತೀನಿ, ಈ ಥರ ಮಾತಾಡು ಮಚ್ಚ ಅಂತ. ವಿಜಯ್ ಅವನೇ ಮಾತಾಡಿದ್ದು, ಒಂದು ಮಾತು ಅವನು ಮಾತಾಡಿರೋದಲ್ಲ, ಎಲ್ಲ ನಾನು ಹೇಳ್ಕೊಟ್ಟು ಮಾತಾಡ್ಸಿರೋ ಅಂಥದ್ದು. ಇದು ಪ್ರ್ಯಾಂಕ್ಗೋಸ್ಕರ ಅಷ್ಟೇ. ನಾನು ಹೇಳ್ತೀನಿ ಗೂಳಿ ಇದು ಏನಕ್ಕೆ ಮಾಡ್ತಿರೋದಂದರೆ ಗೂಳಿ ಹೆಂಗೆ ರಿಯಾಕ್ಟ್ ಮಾಡ್ತೇನೆ ಅನ್ನೋದು. ಅಂದರೆ ಗೂಳಿ ಸ್ವಲ್ಪ ಡಾನ್ ಥರ ಆಡ್ತಿರ್ತೇನಲ್ಲ, ನೋಡೋ ವಿಜಿಗೆ ಹೊಡಿ ಅಂದಾಗ ವಿಜಿಗೆ ಹೊಡೆದಾನೆ ಇಲ್ವಾ ಅಂತ ಅಂದ್ಬಿಟ್ಟು ಅದೊಂದು ಕ್ಯೂರಿಯಾಸಿಟಿ ಅದೇ ನನಗೆ. ಬನ್ನಿ ಇವಾಗ ಒಂದು ಜಗಳದ ಪ್ರ್ಯಾಂಕ್ ಮಾಡೋ ಇಲ್ಲಿ. ಗೈಸ್ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಮಾಡ್ತಾ ಇರೋದೆ ಡೇರ್ ಚಾಲೆಂಜು. ವಿಜಯ್ ಅರ್ಥ ಆಯ್ತಾ? ಟ್ರೂತ್ ಆರ್ ಡೇರ್ ಚಾಲೆಂಜು. ನಾನು ಏನು ಹೇಳ್ತೀನಿ ನಾನು ಹೇಳ್ದಂಗೆ ನೀನು ಕೇಳಬೇಕು, ಅರ್ಥ ಆಯ್ತಾ? ವಿಜಯ್ ಗೇಮ್ ಅಂದರೆ ಗೇಮ್ ಆಡ್ಬೇಕು. ವಿಜಯ್ ನೀನ್ ಹೇಳ್ದಂಗೆ ನಾವು ಮಾಡ್ಬೇಕಷ್ಟೇ. ಈಗ ಟ್ರೂತ್ ಹೇಳಿದ್ರೆ ಈಗ ಕರ್ಕೊಬಾರ್ದು ಇಲ್ಲಿ ವಿಜಯ್. ಹೇಳ್ದಷ್ಟು ನಾವು ಕರ್ಕೊಂಬಂದಿರೋದು ನಾವು ಹೇಳ್ದಂಗೆ ಕೇಳ್ಬೇಕಷ್ಟೇ, ಅರ್ಥ ಆಯ್ತಾ? ನಾನ್ ಕರ್ಕೊಂಬಂದಿರೋದು ನೀನು ನಾನು ಹೇಳ್ದಂಗೆ ಕೇಳ್ಬೇಕು ಅಷ್ಟೇ, ಅರ್ಥ ಆಯ್ತಾ? ಜಾಸ್ತಿ ಮಾತಾಡ್ಬಾರ್ದು ಅಷ್ಟೇ. ದೊಡ್ಡ ಹಿಂಗೆಲ್ಲ ಆಯ್ತು ಬಿಡ ಇಲ್ಲ ಮಾತಾಡ್ತಾನೆ ಸುಮ್ಮನಿರೋ. ಅವನು ಮದ್ಮೇಲೆ ರೇಗ್ಸಂಗಿಲ್ಲ, ಅದಂಗಿಲ್ಲ ಇದಂಗಿಲ್ಲ. ಗೂಳಿಗಾರ ಯಾರಿಗಾರ ಮುಖ ಮುಸ್ಕ ಮಾಡ್ಬೇಕಷ್ಟೇ ಬಾ ವಿಜಯ್. ಏನಕ್ಕೆ ಕರ್ಕೊಂಡ್ ಬಂದಿರೋದು ಇವಾಗ? ನನ್ನಿಂದ ನೀ ಬಂದಿರೋದು, ಅರ್ಥ ಆಯ್ತಾ? ಬೆಳಗ್ಗೆಯಿಂದ ನೋಡ್ತಾವ ನೀವು ವಿಜಯ್, ಸುಮ್ನೆ ಸೈಕ್ ಮಾಡ್ಬೇಡ, ತಿಕ್ಕ ಮುಚ್ಕೊಂಡ್ ಇದ್ಬಿಡ್ರಿ ಇದ್ಬಿಡು ವಿಜಯ್. ನಮ್ಮಿಂದ ಏನಾರ ಕಂಟೆಂಟ್ ಸಿಕ್ಕತ್ತ ಅಂತ ನೀನ್ ಬುಡಪ್ಪ ಆಯ್ತಲ್ಲ. ಆಟನ ತಿಕ್ಕ ಮುಚ್ಕ ಆಟ ಆಡತಾರ ಆಡಿ ಸುಮ್ನೆ ಅದಿದ್ದು ನೀವೇ ಜಾಸ್ತಿ ಎಗರಾಡ್ಬಿಡ ವಿಜಯ್, ಸುಮ್ನೆ ಇದ್ಬಿಡು, ಓಕೆನಾ? ಪಂಚೆ ಊರ್ ಕಳಿಸ್ತೀನಿ, ಊರ್ ಕಳ್ಸ್ಲ ನಾ ಎಗರಾಡ್ತಾವ್ ಜಾಸ್ತಿ. ವಿಜಯ್ ಸುಮ್ನೆ ಬೇಡ ನೋಡು, ಕರೆಕ್ಟಾಗಿ ಮಾತಾಡು ಮಚ್ಚ. ಇನ್ನೇನಪ್ಪ ಅಂದ್ರು ಕರ್ಕೊಂಡ್ಬಿಟ್ಟು ಹೇಳಿದ ಕೆಲಸ ಮಾಡಕತ್ತ ವಿಜಯ್. ವಿಜಯ್ ಇವನ್ಗಂದ ನನಗಂತವನ ನೀನ್ ಒಬ್ನೇ ಇಲ್ಲಿ ಓವರಾಗಡವ್ ನೀನ್ ಒಬ್ನೇ ಇಲ್ಲಿ ನನ್ನ ಮಗನೇ ಅನ್ಬಿಟ್ಟು ಬೇರೆ ಬೇಕದ್ದೆಲ್ಲ ಅನ್ಸ್ಕೊಬಿಡದ ಅಲ್ಲ, ಇನ್ನೇಲ್ಲ ಅನ್ಸ್ಕೋಬೇಕಲ್ಲ ಏನಲ್ಲ ಅದೇ ಈಗ ಸುಮ್ನೆ ಗೂಳಿ ಸುಮ್ ಸೈಕ್ ಮಾಡ್ಬೇಡ ಇರೋ. ಸಮಾಧಾನ ಮಾಡಲ್ಲ ಹೋಗಿ ಅವನೇನ್ ದೊಡ್ಡ ಬಿಡ ಸುಮ್ನೆ ಗೂಳಿ ಮಗ ಇವಂಗ ನನಗಿಂತ ಅವನೇ ಹೆಚ್ಚಾಗೋದ್ ನನಗೆ. ಇಬ್ರು ಹೆಚ್ಚಲ್ಲ, ಇಬ್ರು ಹೆಚ್ಚಲ್ಲ ನಿಂಗೆ, ಇಬ್ರು ಸಂಸವಾ
ಅಲ್ಲಿ ನೋಡು ಹೊಡೆದಾಡ್ಲಿ ಅಂದ್ಬಿಟ್ಟು ಬಿಟ್ಬಿಟ್ಟೋಗೋದು. ನಿಂಗೂ ಅವನು ಹೆಚ್ಚಾಗೋದ್ನಾ? ನಿಂಗೂ ಅವನ ಹೆಚ್ಚಾಗೋದ್ನಾ? ಈಗ ಒಂದೆರಡು ಕಾಮಿಡಿ ಮಾತಾಡ್ತೆ ಚೈಲ್ಡ್ ಹಂಗೆ ಅಂತ ಅಂದ್ಬಿಟ್ಟು ಅವನ ಹೆಚ್ಚಾಗೋದ್ನಾ? ವಿಜಯ್ ಸುಮ್ನೆ ಯಾಕೆ ಮದ್ಮದೆ ಕೂತ್ಯಾ? ನೀ ಬೆಳ್ದಿ ಅಂದ್ಬಿಟ್ಟು ಮಾತು ಕೇಳಕತ್ತ ನಾವು ಏನ್ ಬೆಳ್ತಿದ್ಯಾ? ಅಲ್ಲ ಕಳ ಒಬ್ಬನೇ ಬೆಳೆಯಲ್ಲ ಕಳ, ನಮ್ಮಿಂದ ನೀನ್ ಬೆಳೆಯೋದು, ನಿನ್ನಿಂದ ನಾವು ಬೆಳೆಯಲ್ಲ. ಇಲ್ಲಾಂದ್ರೆ ನಾನು ಏನೋ ಆಯ್ತಾನೆ ಇರ್ಲಿಲ್ವಾ? ನನ್ನೊಬ್ಬನ ನಮ್ಮಂತವ್ರಿಂದ ನೀನ್ ಬೆಳಿತಾರದು. ಅದು ಹೆಂಗೆ ನಾನ್ ನಿಮ್ಮಂತವ್ರು ಅಂದ್ರೆ ನನ್ನ ಫ್ಯಾಮಿಲಿಯಿಂದ ನಾನ್ ಬಂದಿರೋದು, ನಿನ್ನಿಂದ ಬಂದಿಲ್ಲ. ನಾನು ಬೆಳೆದ್ಬಿಟ್ಟಿದ್ದೇನೆ, ಹೊರಗ್ನವ್ರು ಯಾರು ನೀನ್ ಬೆಳೆಸಿಲ್ಲ. ಅಲ್ಲ ಕಳ, ನನ್ನ ಫ್ಯಾಮಿಲಿ ನಾನ್ ಬ್ಲಾಗ್ ಮಾಡೋದಕ್ಕೆ ನನ್ನಿಂದ ನಮಗ್ ನನ್ ಇದಾಗಿರೋದ್ ಕಳ. ನಮ್ಮಂತವ್ರು ಸಿಕ್ಕಿರೋ ತಾನೇ ಇವಾಗ ನಾನು ಇಲ್ಲಿ ನಿಂಗೆ ಇಲ್ಲೆಲ್ಲ ಸುತ್ತಾಡ್ಸ್ಕೊಂಡು ಕೊಟ್ಟು ದೇವಸ್ಥಾನ ಎಲ್ಲ ತೋರಿಸ್ಕೊಂಡು ನಾನು ಹಿಂಗ್ ಬಂದಿರೋದು ನಿನ್ಗೆ ಇಲ್ಲಿ ನಾನು ಇಲ್ಲಿ ಗಂಟೆ ಕರ್ಕೊಂಡ್ ಏನ್ ಅಲ್ಲ ಪ್ರಿನ್ಸಿಪಲ್ ಕರ್ಕೊಂಡ್ ಬಂದಿರೋದು ಎಲ್ಲ ಸುಮ್ ಮಕ ಹಾಕ್ಬಿಡ್ತೀನಿ ಸುಮ್ನೆ ಜಾಸ್ತಿ ಮಾತಾಡಕ್ ಹೋದ್ರೆ. ಸೀರಿಯಸ್ ಆಗಿ ಹೇಳ್ತಾ ಇರೋದು. ಸುಮ್ನೆ ನಿಂದು ತಪ್ಪು ಇಲ್ಲ. ಏನ್ ತಪ್ಪು? ನಿಂದು ತಪ್ಪು. ಅದೇನು ಅವ್ರು ನಿಂಗೆ ಎಷ್ಟು ಸಪೋರ್ಟ್ ಮಾಡ್ತಾರ? ಏನಂಗ ನೀನು ಒಬ್ಬನೇ ಬೆಳೆದ್ಬಿಟ್ಟೆ ಸ್ಟಾರ್ಟಿಂಗ್ ಇಂದ. ಮುಂದೆ ಇವತ್ತು ಅವಂಗಂತೆ ನಾಳೆ ಅವಂಗಂತೆ ಇನ್ನೊಬ್ಬಂಗಂತೆ ಮುಂದೆ ನಾಳೆ ಅಂತೀನಿ ನೀನು ಕರ್ಕೊಂಡು ನೀವು ಅಂತೀನಿ ಅಂತೀನಿ ಇವಾಗ ನಾ ಕರ್ಕೊಂಡ್ ಬಂದಿರೋದಕ್ಕೆ ನೀನ್ ಮಾಡ್ತಾ ಇರೋದು. ಜಾಸ್ತಿ ಮಾತಾಡ್ಬೇಡ. ನಿನ್ ಜೊತೆ ಮಾತಾಡ್ತಿದ್ದೀನಿ ಏನು ಹೂಂಕಳ ಹೂಂಕಳ ನಾನು ಒಬ್ಬನೇ ಬಿಡ್ತಿರೋದು. ಯಾರು ಸಪೋರ್ಟ್ ಬೇಡ, ಕೈಯೆಲ್ಲ ತೋರ್ಸ್ಬೇಡ. ಅಲ್ಲಿ ಕಟ್ ಹಾಕ್ಬಿಡ್ತೀನಿ ನೀನ. ನೀನ್ ಆಸ್ಪತ್ರೆಗೆ ಅಲ್ಲಿ ಕಟ್ಸಕ್ ಯಾರಪ್ಪ ಬಂದಿದ್ದು? ಓ ಹಂಗೆ ದುರಾಂಕಾರದ ಮ್ಯಾಚ್ ಎಲ್ಲ ಬೇಡ ಕಳ. 5 ದಿವಸ 6 ದಿವಸ ಬರೀ ಸುಮ್ನೆ ಇದೆ ಜಗಳ. ಹೋಗಲ್ಲ ನೀನಿಲ್ಲ ಅಂದ್ರೆ ಇನ್ನು 1000 ಜನ ಸಿಗ್ತಾರೆ. 1000 ಜನ ಸಿಗ್ತಾರೆ. ನೋಡ್ಬಿಟ್ಟಲ್ಲಿ 1000 ಜನ ಸಿಗ್ತಾರೆ. ನೀನು ಸ್ಟಾರ್ಟ್ ಮಾಡು, ನೀನು ಸ್ಟಾರ್ಟ್ ಮಾಡು, ಎಲ್ರು ಸ್ಟಾರ್ಟ್ ಮಾಡ್ಲಿ. ಈ ಗುಳಿ ನೀನು ಸ್ಟಾರ್ಟ್ ಮಾಡ್ಕೋ, ನೀನು ಸ್ಟಾರ್ಟ್ ಮಾಡ್ಕೋಲ್ಲ, ಎಲ್ರು ಸ್ಟಾರ್ಟ್ ಮಾಡ್ಕೋರ. ಏನ್ ತಪ್ಪಲ ಅನ್ಬಿಟ್ರೆ ಯಾರ ತಾನೇ ಸಹಿಸ್ಕೊಬಿಟ್ರಲ್ಲ. ಅವ್ರು ನೀನು ಒಬ್ಬನೇ ಬೆಳೆದ್ಬಿಟ್ಟಿಲ್ಲ. ಹೂಂಕಳ ನಾವ್ ಸಪೋರ್ಟ್ ಮಾಡಿಲ್ಲ. ಏನ್ ಸಪೋರ್ಟ್ ಮಾಡಿ ಹೋಗಲ್ಲ. ನಾನು ಹೇಳ್ತಾರ ಅರ್ಧ ಬೆಳೆದಿದ್ದೆ ನನ್ನ ತಂಗಿ. ಓ ಈ ತಂಗಿನ ಅಂದ್ರೆ ಏನು ಬೆಳೆಯಕ್ಕೆ ಆಯ್ತಿರಲಿಲ್ಲ. ಈ ಮಾತುಗಳೆಲ್ಲ ಈಗಲೂ ಚಾಲೆಂಜ್ ಓಪನ್ ಚಾಲೆಂಜ್. ನನ್ನ ತಂಗಿರೋ ವ್ಲಾಗ್ ಎಲ್ಲ ತೆಗ್ದು ಯಾವ್ದು ಜಾಸ್ತಿ ಯೂಸ್ ನಾನು ಹೇಳ್ತೀನಿ. ಮುಚ್ಚು ಆಯ್ತು. ನನ್ನಿಂದ ನಿನ್ ತಂಗಿ ಬೆಳೆದಿರೋದು ಶಿಷ್ಯ ಡಿಲೀಟ್ ಮಾಡಿಸ್ಕೊ. ಶಿಷ್ಯ ನಿನ್ ತಂಗಿ ಬಂದಿರೋದು ನನ್ನಿಂದ ನಾನು ತೋರಿಸಿದಕ್ಕೆ ಬಂದಿದ್ದು. ಗುಳೆ ನೀನಾಯ್ತ ನನ್ ಕತೆ ಹಿಡಿದೀಯಾ? ಗುಳೆ ನನ್ನ ಮಗನೇ ನೀನ್ ನೋಡು. ನನ್ ಕತೆ ಹಿಡಿತಿದ್ಯಾ? ನನ್ ಕತೆ ಹಿಡಿತಿದ್ಯಾ? ಜಾಸ್ತಿ ಮಾತಾಡೋದು ಬೇಡ. ಎಲ್ಲ ಹೊಡಿಲ್ಲ ಇವ್ ಬಿಜಿಗೆ ಮಗ ಗುಳೆ ಇವ್ ಹೊಡಿಯ ಗುಳೆ ನನಗೆ ಹೊಡಿಯಕ್ ಬಚ್ಚ ಮಗನೇ ನೀನ. ಬಿಡ್ರಲ್ಲ ಪ್ರ್ಯಾಂಕ್ ಕಣಂತೆ. ಪ್ರ್ಯಾಂಕ್ ಬಿಡ್ರಲ್ಲ. ಏನೇ ಮಾತಾಡೋದು ಮಾತಿದ್ರು ನಾವು ಎಲ್ಲ ಮೈಕಲ್ರಲ್ಲ ಇರಲ್ಲ. ಜಸ್ಟ್ ಪ್ರ್ಯಾಂಕ್.
ಗೈಸ್ ಇದು ಜಸ್ಟ್ ಪ್ರ್ಯಾಂಕ್ ಅಷ್ಟೇ. ಗೈಸ್ ಇದು ಜಸ್ಟ್ ಪ್ರ್ಯಾಂಕು ಅಷ್ಟೇ. ವಿಜಿ ಇವಾಗ ಏನೇ ಮಾತಾಡಿದ್ರು ಜಸ್ಟ್ ಅದು ನಾನು ವಿಜಿ ಮುಂಚೆ ಮಾತಾಡ್ಕೊಂಡಿದ್ದು. ನಂಬಿದೆ ಮಧ್ಯದಲ್ಲಿ ಬಡ್ಡಿ ಮಗ ಯಾವಾಗ ಓವರ್ ಆಗಿ ಮಾತಾಡಕ್ ಶುರು ಮಾಡಿದ್ರು ಆಗ್ಲೂ ನಾನು ರೇಂಜ್ ಅದಿ. ನಮ್ಗೆ ಗೊತ್ತಿಲ್ವಾ ನಿಮ್ಮ ಆಟಲ್ಲ ಬೇಕು ಅಂತ ಆಗ್ತಿದ್ದ ಮಧ್ಯೆ ಸ್ಟಾರ್ಟಿಂಗ್ ಗೊತ್ತಾಗಿರ್ಲಿಲ್ಲ. ಯಾವಾಗ ಗೊತ್ತಾದ್ಮೇಲೆ ಓವರ್ ಆಗ್ಬಿಡಲ್ಲ ಬೇಕು ಅಂತ ಗೊತ್ತಾಯ್ತು ಪ್ರ್ಯಾಂಕ್ ಅಂತ ಇದು ಮಧ್ಯದಲ್ಲಿ ಗೊತ್ತಾಯ್ತು. ನಾನು ಯಾವಾಗ ಮಾತಾಡಕ್ ಸ್ಟಾರ್ಟಿಂಗ್ ನಮ್ದೆ ಸ್ಟಾರ್ಟಿಂಗ್ ಸಮಾಧಾನ ಮಾಡುವಾಗ ನಂಬಿಟ್ಟಿದ್ದೆ ಫುಲ್ಲು. ಆಮೇಲೆ ಮಧ್ಯದಲ್ಲಿ ಗೊತ್ತಾಯ್ತಲ್ಲ ಸುಮ್ನೆ ಯಾಕೆ ಮಧ್ಯದಲ್ಲಿ ಗೂಳಿ ನಾನು ಏನ್ ಗೊತ್ತಾ ಅನ್ಕೊಂಡಿದ್ದು ಗೂಳಿ ನನ್ನ ಸಪೋರ್ಟ್ಗೆ ಬಂದಾನ ಇಲ್ವಾ ಅಂತ ಅನ್ಬಿಟ್ಟು ಪ್ರ್ಯಾಂಕ್ ಅಂತ ಗೊತ್ತಾದ್ಮೇಲೆ ಆದ್ರೆ ನನ್ನ ಸಪೋರ್ಟ್ಗೆ ಬರ್ಬೋದಾಗಿತ್ತು. ಪ್ರ್ಯಾಂಕ್ ಅಂತ ಗೊತ್ತಾದ್ಮೇಲೆ ನಿನ್ಗೆ ಇನ್ನೂ ಕಂಟೆಂಟ್ ಸೂರಲ್ಲಿ ಅಂದ್ಬಿಟ್ಟು ನಾನು ಇದು ಮಾಡಕ್ ಸ್ಟಾರ್ಟ್ ಮಾಡಿದ್ದು. ನೀನ್ ನಂಗೆ ಪ್ರ್ಯಾಂಕ್ ಮಾಡ್ತಿದ್ಯಾ? ಇದೆಲ್ಲ ಏನಿಕಲ್ಲ ಸುಮ್ಮನೆ ಆಮೇಲೆ ಮಚ್ಚ ಆ ಜಗದಲ್ಲಿ ಅವ್ನು 4 ಡೇಟ್ ಹಾಕ್ಬಿಡ್ಬೇಕಾಯ್ತು. ಹೊಡೆದ್ರು ಯಾರೋ ಮಚ್ಚ ಏನಾದ್ರು ಬೇಜಾರಾಗಿದ್ರೆ ಸಾರಿ. ನನ್ನಿಂದ ಮಟನ್ ಬಿರಿಯಾನಿ ತರಿಸ್ಬಿಡು. ನನ್ನಿಂದ ಏನಾದ್ರು ಬೇಜಾರಾಗಿದ್ರೆ ಸಾರಿ. ಗೈಸ್ ನಾವ್ ಯಾರು ಈ ತರ ಯಾವ ತರ ಮನ್ಸರಲ್ಲ ನಾವು. ನಾವೆಲ್ಲ ಅಣ್ಣ ತಮ್ಮದಿರಿದ್ದಂಗೆ. ತಂಗಿ ಅಂತ ಮಾತಾಡೋದು ಪ್ರ್ಯಾಂಕ್ ತಾನೆ. ಅದೇ ನಮ್ಮ ಅಣ್ಣನೇ ಪ್ರ್ಯಾಂಕ್. ನನ್ನ ತಾಯಿ ಸತ್ವಾಗಲು ಸ್ಟಾರ್ಟಿಂಗ್ ಅವ್ರು ಬಿಡಿಸ್ತಿದ್ದಿ ಗೊತ್ತಾ, ಅಲ್ಲಿವರೆಗೂ ನಾನು ನಂಬಿದೆ. ಆಮೇಲೆ ಯಾವಾಗ ನಾನು ನಿನ್ಗೆ ನೀನ್ ಮಾತಾಡ್ತಾರೆ ತಪ್ಪು ಅಂತ ರೇಸ್ ಆದ್ನಲ್ಲ ಅವಾಗ ನನ್ಗೆ ಅವಾಗ ಗೊತ್ತಾಯ್ತು. ಅದಕ್ಕೆ ನಾನು ಹಂಗೆ ಮಾತಾಡೋಕೆ ಶುರು ಮಾಡಿದ್ದು ಗೈಸ್. ಗೈಸ್ ಇಷ್ಟೇ, ಇದು ಪ್ರ್ಯಾಂಕ್ ಅಷ್ಟೇ. ಇವೆಲ್ಲ ಪ್ರ್ಯಾಂಕ್ ಯಾವ್ದು ಸೀರಿಯಸ್ ಆಗಿಲ್ಲ. ನಮ್ಮ ವಿಜಿ ಏನಾರು ತಪ್ಪಾಗಿ ನನ್ನಿದೇನಾರು ತಪ್ಪಾಗಿದ್ರೆ ಸಾರಿ ಕಣ. ಆತರ ಏನಿಲ್ಲ. ವಿಜಿಯಿಂದ ನಾನು, ನನ್ನಿಂದ ವಿಜಿ, ಆತರ ನಾವಿಬ್ರು ಒಬ್ರಿಗೊಬ್ರಾಗಿ ಒಬ್ರಿಗೊಬ್ರು ಏನ ಈಗಲೂ ಅಂತ ಇರೋದು ನೀನು ಇರ್ಲ ಇವ್ರಿದ್ರೆ ಇವರೆಲ್ಲ ಸಪೋರ್ಟ್ ಇವರೆಲ್ಲ ಇಷ್ಟೆಲ್ಲ ಸಪೋರ್ಟ್ ಮಾಡಿರೋದ್ರೆ ನಾನು ಇಲ್ಲಿವರೆಗೂ ಬಂದಿರೋದು. ಇಲ್ಲಾಂದ್ರೆ ನಾನು ಬರ್ತಿರ್ಲಿಲ್ಲ. ಇವರಿಂದ ಇಲ್ಲಿವರೆಗೂ ಬಂದವನೇ. ನಾವು ದೇವಸ್ಥಾನ ನೋಡ್ತಾ ಇರೋದು ನಮ್ದೇನಿಲ್ಲ ನಿಮ್ಮಿಂದ ಗೈಸ್. ಇವ್ರ ಅಮ್ಮ ಯಾವಾಗಲೂ ಹೇಳ್ತಾ ಇರ್ತಾರೆ ಸಿಕ್ಕಾಪಟ್ಟೆ ಒಳ್ಳೆ ಇನ್ನೋಸೆಂಟ್ ಇವ್ರಮ್ಮ. ನನ್ನ ನಂಬಿ ಇಲ್ಲಿ ಗಂಟೆ ಕಳ್ಸೋರೆ. ನಾನು ಯಾವತ್ತೂ ಈ ಥರ ಅಪ್ಪಿತಪ್ಪಿನೂ ಈ ಥರ ಯಾವತ್ತೂ ಅಪ್ಪಿತಪ್ಪಿ ಎಲ್ಲ ನನ್ನ ಮನಸ್ಸಲ್ಲಿ ಯಾವತ್ತೂ ಆ ಥರ ಯಾವಾಗಲೂ ಬಂದೇ ಇಲ್ಲ ನನಗೆ. ಮನ್ಸಲ್ಲೂ ಬಂದಿಲ್ಲ, ಸಸಾಂಕು ಈ ಮನ್ಸಲ್ಲೂ ಬಂದಿಲ್ಲ, ಕನ್ಸಲ್ಲೂ ಬಂದಿಲ್ಲ. ಬಟ್ ಆದ್ರೆ ಮತ್ತೆ ಏನಾದ್ರು ಬೇಜಾರಾಗಿ ಮಾತಾಡಿದ್ದಲ್ಲ. ಸರಿ ಆಯ್ತು. ಏನಾದ್ರು ತಪ್ಪಾಗಿ ಏನಾದ್ರು ಮಾತಾಡಿಲ್ಲ ನಂದೇನಾದ್ರು ಆಮೇಲೆ ಗೊತ್ತಾಯ್ತು ನನ್ನ ಸ್ಟಾರ್ಟಿಂಗ್ ಅದಕ್ಕೆ ಯಾವ ವಿಷಯದಲ್ಲಿ ಜೊತೆ ಬಂದಿದ್ವಿ ಮಚ್ಚ ಬಿರಿಯಾನಿ ಮಾಡೋಣ ಬನ್ನಿ ನನಗೆ ಯಾವ ವಿಷಯದಲ್ಲಿ ಮಾಡಕ್ ಗೊತ್ತಾಗಲ್ವ ನಿಂಗೆ ಅಂತ ಆಚೆಗೆ ಬಂದಿಲ್ಲ ಕಿವಿ ಪೋಗಿಲ್ಲ ಬಂದ್ಮೇಲೆ ನಾವು ತಮಾಷೆ ಇವ್ರು ಮೊದ್ಲೇ ಮಾತಾಡ್ಕೊಂಡ್ರು. ಇವನು ಶಿವ ಜೀವ ಕೂಡ ಗೆಳೆಯ, ಜೀವ ಕೂಡ ಗೂಳಿ ನಮ್ಮ ಅಣ್ಣ. ಒಂದ್ ಲಿಪ್ಲಾಕ್ ಮಾಡು ಗೆಳೆಯಂಗೆ ಒಂದ್ ಲಿಪ್ಲಾಕ್ ಬನ್ನಿ. ಇವಾಗ ಅಡುಗೆ ಮಾಡ್ಬಿಟ್ಟು ತಿನ್ಕೊಂಡು ನಾಳೆ ಬೆಳಿಗ್ಗೆ ಎದ್ದೋಗ್ಬೇಕು. ನಮ್ಮ ಮಮ್ಮಿ ಎಕ್ಕಡದಲ್ಲೇ ಹೊರಡ್ಬಿಡ್ತಿದೆ. ಬನ್ನಿ ಹೊರಡೋ ಸಮಯ ಇವಾಗ. ಗೈಸ್ ನಾವೇ ಚಿಕನ್ ಮಾಡ್ಕೊ ತಿನ್ನೋಕ್ಕೆ ಏನೇನು ಬೇಕು ಅನ್ನೋದಕ್ಕೆ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಇಲ್ಲೇ ಮಾರ್ಟಿಗೆ ಬಂದಿದ್ದ. ಗೈಸ್ ಕೇರಳ ಮಾರ್ಟು ಹೆಂಗದೆ ನೋಡಿ. ಸುವಾನಲ್ಲ ಗೈಸ್ ಎಲ್ಲ ಐಟಮ್ಸ್ನೇ ತಗೊಂಡಾಯ್ತು. ಬಂದು ನಮ್ಮ ವಿಲ್ಲಾಗೆ ಇದಾಗ್ರಲ್ಲಿ ಎಲ್ಲ ಹಿಂಗೆ ಬಿದ್ದೋಗಿದ್ರಿ. ವಿಜಿ ಜಗಳ ಆಡಿ ಸುಸ್ತಾಗಿರ್ಬೇಕು. ಇದಾ ಮದಗಳೇ